ಇನ್ನು ಮುಂದೆ ಮದುವೆ ಆಗಬೇಕು ಅಂತಂದರೆ ಸಪ್ತಪದಿ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಪ್ರೀತಿಸಿ ಮದುವೆ ಆಗ್ತೀವಿ ಅಥವಾ ಮನೆಯವರವನ್ನ ಒಪ್ಪಿಸಿದ್ರು ಕೂಡ ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜನ್ನು ಆಗ್ತೀವಿ, ದೇವಸ್ಥಾನದ ಹತ್ರ ಆಗ್ತೀವಿ ಅಂತಂದರೆ ಸಪ್ತಪದಿ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಬರೀ ಕಾಗದದ ಮೇಲೆ ಸಹಿ ಹಾಕಿದರೆ ಸಾಲದು, ಅದು ಮದುವೆ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಂದಣಿ ಪ್ರಮಾಣ ಪತ್ರವಿದ್ದರೂ ಕೂಡ ಮದುವೆ ಮಾನ್ಯ ಆಗೋದಿಲ್ಲ, ಅಂದರೆ ಅದು ಓಕೆ ಅಂತ ಅನಿಸೋದಿಲ್ಲ. ಹಿಂದೂ ವಿವಾಹದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವವಾದಂತಹ ತೀರ್ಪು ಕೊಟ್ಟಿದೆ. ಸಪ್ತಪದಿ ಹಾಕಲೇಬೇಕು ಅಂತ. ಡಾಲಿ ರಾಣಿ ಮತ್ತು ಮನೀಶ್ ಕುಮಾರ್ ಅವರ ವಿಚ್ಛೇದನದ ಪ್ರಕರಣ ಎಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಕೊಟ್ಟಿದೆ. ಹಿಂದೂ ವಿವಾಹ ಕಾಯ್ದೆಯಡಿ ಮದುವೆ ಒಂದು ಒಪ್ಪಂದವಲ್ಲ, ಅದು ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 7ರ ಪ್ರಕಾರ ಈ ಒಂದು ಆದೇಶವನ್ನು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಸೂಕ್ತ ಧಾರ್ಮಿಕ ವಿಧಿವಿಧಾನಗಳು ನಡೆಯಲೇಬೇಕು ಹಿಂದೂ ಧರ್ಮದ ಪ್ರಕಾರ ಅಂತ ಹೇಳ್ತಿದ್ದಾರೆ. ಕೇವಲ ವೀಸಾ ಕಾರ್ಯದ ಉದ್ದೇಶಕ್ಕಾಗಿ ವಿವಾಹ ನೋಂದಣಿ ಪಡೆಯುವಂತಹ ಪ್ರವೃತ್ತಿ ಕೂಡ ಆಗಿದೆ ಈಗ. ಹೀಗಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡೆಯುವಂತಹ ಮದುವೆಯೇ ಅದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಸಂಪ್ರದಾಯಬದ್ಧ ವಿವಾಹದ ಅಗತ್ಯತೆಯನ್ನು ಸಾರಿದೆ ಸುಪ್ರೀಂ ಕೋರ್ಟ್. ಈಗ ನ್ಯಾಯಮೂರ್ತಿ BV ನಾಗರತ್ನ ಮತ್ತು ಅಗಸ್ಟಿನ್ ಜಾರ್ಜ್ ಮಸೀದೇನಿದ್ದಾರೆ ಅವರ ಪೀಠ ಹೇಳ್ತಾ ಇದೆ, ಇನ್ನು ಮುಂದೆ ಮದುವೆಯಾಗೋಕೆ ನೀವು ಕಡ್ಡಾಯವಾಗಿ ಸಪ್ತಪದಿಯನ್ನು ತುಳಿಬೇಕು. ಒಂದು ಮದುವೆ ಅಂದರೆ ಯಾವುದೇ ಜಾತಿ ಧರ್ಮದಲ್ಲಾಗಲಿ ಅದರದ್ದೇ ಆದಂತಹ ಸಂಪ್ರದಾಯಗಳಿವೆ. ಹಿಂದೂ ಧರ್ಮ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರೈಸ್ತ, ಜೈನ ಎಲ್ಲೇ ಆದರೂ ಸರಿ, ಅವರವರದ್ದು ಅವರವರಿಗೆ ಮುಖ್ಯ. ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಹಿಂದೂ ಧರ್ಮದಲ್ಲಿ ಮದುವೆಗಳು ಹೇಗಾಗುತ್ತೆ, ಸಂಪ್ರದಾಯ ಏನಿದೆ, ನಾವು ಅದನ್ನು ಯಾವ ರೀತಿಯಾಗಿ ಪಾಲಿಸಬೇಕು, ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಸಾರಿ ಹೇಳ್ತಾ ಇದೆ. ಮತ್ತು ಇಡೀ ದೇಶಕ್ಕೆ ಸುಮ್ಮನೆ ವೀಸಾವನ್ನು ತಗೋಬೇಕು ಅಂತ ಹೇಳಿ ನೀವು ಮದುವೆ ಆಗ್ತಾ ಇದ್ದೀರಿ, ಆಮೇಲೆ ಯಾವುದ್ಯಾವುದೋ ಕಾರಣಕ್ಕೆ ವಿಚ್ಛೇದನವನ್ನು ಕೊಡ್ತೀರಿ ಅಂತ ಹೇಳೋದಾದರೆ ಈ ಪ್ರಕರಣದಲ್ಲಿ ಹಾಗಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ದೊಡ್ಡ ಮಟ್ಟದ ಒಂದು ಆದೇಶವನ್ನು ಕೊಟ್ಟಿದೆ, ಇನ್ನು ಮುಂದೆ ಯಾರಾದರೂ ಮದುವೆ ಆಗ್ತಾರೆ ಅನ್ನೋದಾದರೆ ಅವರು ಸಪ್ತಪದಿಯನ್ನು ತುಳಿಯೋದು ಕಡ್ಡಾಯ. ನಾವು ನೋಡಿದ್ದೀವಿ, ನಾರ್ಮಲ್ ಆಗಿ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆಗಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ತಾರೆ, ಸಪ್ತಪದಿಯನ್ನು ತುಳಿತಾರೆ. ಅದೇ ರೀತಿಯಾಗಿ ಆಗಬೇಕು. ನೀವು ಸುಮ್ಮನೆ ನಾವು ರಿಜಿಸ್ಟರ್ ಮ್ಯಾರೇಜನ್ನು ಮಾಡ್ಕೊಂಡಿದ್ದೀವಿ, ಕಾಗದ ಪತ್ರ ಇದೆ ನಮ್ಮ ಹತ್ರ ಅಂತ ಹೇಳೋ ಹಾಗಿಲ್ಲ. ಅದು ಹೇಳಿದ್ರೆ ಅದು ಮದುವೆ ಅಂತ ಕೂಡ ಅನಿಸ್ಕೊಳ್ಳೋದಿಲ್ಲ. ಬರೀ ಕಾಗದದ ಪತ್ರಗಳು, ಅದರ ಆಧಾರಗಳು, ದಾಖಲೆಗಳು ಬೇಕಾಗಿಲ್ಲ ನಮಗೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂತಹ ಮಾತು, ಯಾರೋ ಹೇಳಿಲ್ಲ ಇದನ್ನು. ರಿಜಿಸ್ಟ್ರೇಷನ್ ಮದುವೆಗೆ ಪ್ರಮಾಣ ಪತ್ರ ಇದೆ, ಅದಿದ್ರೂ ಕೂಡ ಅದು ಮದುವೆ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹಿಂದೂ ವಿವಾಹದ ಬಗ್ಗೆ, ಹಿಂದೂ ಸಂಪ್ರದಾಯಗಳ ಬಗ್ಗೆ, ಅದರ ಒಂದು ಪ್ರಾಮುಖ್ಯತೆಯ ಬಗ್ಗೆ, ಘನತೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಮಹತ್ವವನ್ನು ಎತ್ತಿ ಹಿಡಿತಾ ಇದೆ. ಒಂದು ಕೇಸ್ ಬಂದಿರುತ್ತೆ ಕೋರ್ಟ್ಗೆ, ಡಾಲಿ ರಾಣಿ ಮತ್ತು ಮನೀಶ್ ಕುಮಾರ್ ಏನಿದ್ದಾರೆ ಅವರು ಡಿವೋರ್ಸ್ ಬೇಕು ಅಂತ ಹೇಳಿ ಅಪ್ಲೈ ಮಾಡಿರ್ತಾರೆ. ಈ ಕೇಸ್ನ ವಿಚಾರಣೆ ನಡೆಸಬೇಕಾದ್ರೆ ಈ ಒಂದು ಉದ್ದೇಶವನ್ನು, ಅಭಿಪ್ರಾಯವನ್ನು ಹೇಳಿದೆ ಕೋರ್ಟ್. ನೋಡಿ, ಈ ರೀತಿಯಾಗಿದೆ. ಹಿಂದೂ ವಿವಾಹ ಕಾಯ್ದೆಯಡಿ ಮದುವೆ ಒಂದು ಒಪ್ಪಂದ ಆಗಿರೋದಿಲ್ಲ, ಅದು ಇಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಂಡು ಜೊತೆಗಿರಬೇಕಾಗುತ್ತೆ, ಕೆಲವೊಂದು ಸಂಪ್ರದಾಯಗಳನ್ನು ಪಾಲಿಸಬೇಕಾಗುತ್ತೆ. ಹಿಂದೂ ವಿವಾಹ ಕಾಯ್ದೆ ಸೆಕ್ಷನ್ ಏನಿದೆ 7ರ ಪ್ರಕಾರ ಈ ಆದೇಶವನ್ನು ಕೊಟ್ಟಿರುವಂಥದ್ದು. ಸೂಕ್ತ ಧಾರ್ಮಿಕ ವಿಧಿವಿಧಾನಗಳು ಆಗಲೇಬೇಕು, ಆಗಿಲ್ಲ ಅಂದರೆ ಅದು ಮದುವೆ ಅಂತ ಕನ್ಸಿಡರ್ ಮಾಡಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಈ ರೀತಿಯಾಗಿ ನಡೆದುಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಬರೀ ವೀಸಾ ತಗೋತೀವಿ ಅಂತ ಹೇಳಿ ಅದೇ ಒಂದು ಉದ್ದೇಶಕ್ಕೆ ಮದುವೆ ಆಗ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಜಾಲ ಕೂಡ ಪತ್ತೆಯಾಗಿದೆ. ಅದು ಗಮನಕ್ಕೆ ಬಂದಿರೋದ್ರಿಂದ ಕೋರ್ಟ್ ಈ ರೀತಿಯಾಗಿ ಹೇಳ್ತಾ ಇದೆ, ಹಿಂದೂ ಸಂಪ್ರದಾಯದ ಪ್ರಕಾರನೇ ಮದುವೆ ಆಗಬೇಕು, ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು, ಹಂಗಾದರೆ ಮಾತ್ರ ಅದು ಮದುವೆ ಆಗುತ್ತೆ. ಆ ರೀತಿಯಾಗಿ ನಡೆದಂತಹ ಮದುವೆ ಅಸಿಂಧು ನಡೆದೇ ಇದ್ದರೆ ಅದು ಅಸಿಂಧು ಆಗಿಬಿಡುತ್ತೆ. ಸಂಪ್ರದಾಯಬದ್ಧವಾಗಿದ್ದರೆ ಮಾತ್ರ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಬಗ್ಗೆ ನ್ಯಾಯಮೂರ್ತಿ BV ನಾಗರತ್ನ ಮತ್ತು ಅಗಸ್ಟಿನ್ ಜಾರ್ಜ್ ಮಸಿ ಅವರ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಯಾರು ಮದುವೆ ಆಗೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೋ, ಸಿಂಪಲ್ ಆಗಿ ಆಗೋಣ ಅಂತ ಇದ್ದರೂ ಕೂಡ ನೀವು ಧಾರ್ಮಿಕ ಸಂಪ್ರದಾಯಗಳನ್ನು, ಹಿಂದೂ ಸಂಪ್ರದಾಯಗಳನ್ನು ಪಾಲಿಸಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.